ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಮುಖ್ಯಮಂತ್ರಿಗಳಾಗಿ ಇದೊಂದು ಫ್ರಾಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಹಗರಣ. ಇದನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಆ ಚೇರ್ನಲ್ಲಿ ಕೂತ್ಗಳಿಗೆ ಒಂದು ನಿಮಿಷ ಕೂಡ ಯೋಗ್ಯತೆ ಇಲ್ಲ ಅಂತ ಹೇಳಿ ಈ ಗೋಷ್ಠಿಯ ಮುಖಾಂತರ ನಾನು ಆಗ್ರಹ ಮಾಡ್ತಿದ್ದೆ. ಅಪ್ಲಿಕೇಶನ್ ಆಗುತ್ತೆ, ಅದಾದ್ಮೇಲೆ ಸೈಟ್ಗಳು ಮಾಡ್ಬಿಡ್ತಾರೆ, ಹಂಚಿಬಿಡ್ತಾರೆ. 2004ರಲ್ಲಿ ಡಿ ನೋಟಿಫೈ ಮಾಡ್ತಾರೆ. ಎಲ್ಲ ಸೈಟ್ ಎಲ್ಲ ಆಗೋದ್ರೆ ಡಿ ನೋಟಿಫೈ ಮಾಡೋದು ಪ್ರಪಂಚದಲ್ಲಿ ಎಲ್ಲರೂ ಕೇಳಿದ್ದೀರಾ? ಅಂದ್ರೆ ಯಾವಾಗ ಸರ್ಕಾರ ತಾಳಿದೋ ಸರ್ಕಾರ ಭೂಮಿನ ಬಿಟ್ಕೊಡ್ತೀವಿ ಅಂತ ಹೇಳಿ ಒಂದು ಆದೇಶ ಮಾಡ್ತಾರೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ. ಏನ್ ಕಾರಣ ಏನಿಲ್ಲ, ರಾಜಕೀಯ ಶಕ್ತಿ ಇದ್ರೆ ಏನ್ ಬೇಕಾದ್ರೆ ರಾಜ್ಯದಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಭೂಮಿ ಬೆಲೆ ಬಂದು 1:100 ಇದೆ ಅಲ್ಲಿ. ಬೇರೆ ಕಡೆ ಅದೇ ಇದರಲ್ಲಿ ನೋಡಿ, ಮೂಡ ಅಧ್ಯಕ್ಷದಿಂದ ಹಿಡಿದು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಎಲ್ಲರಿಗೂ ಶಿಕ್ಷೆ ಆಗಿದೆ. ಫಸ್ಟ್ ಮುಖ್ಯಮಂತ್ರಿಗೆ ಆಗ್ಬೇಕ್ರಿ, ಆದ್ರೆ ಎಲ್ರಿಗೂ ಆದಂಗೆ ಮುಖ್ಯಮಂತ್ರಿ ತನಿಖೆ ಸಿಬಿಐ ಕೊಟ್ರೆ ಫಸ್ಟ್ ಮುಖ್ಯಮಂತ್ರಿನೇ ಮೊದಲನ ಆರೋಪಿ ಇದ್ರಲ್ಲಿ. ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ನೆಲ್ಲ ರಕ್ಷಣೆ ಮಾಡ್ಬೇಕಾಯ್ತು. ಬೇರೆ ಯಾರ್ಯಾರು ಕಳ್ಳತನ ಮಾಡಿದ್ದಾರೆ ಮೂಡಾದಲ್ಲಿ, ಅಧ್ಯಕ್ಷರಾಗಿದ್ದವರು, ಹಿಂದೆ ಅಧ್ಯಕ್ಷರಾಗಿದ್ದರು, ಶಾಸಕರಾಗಿದ್ದವರು ಯಾರಿದ್ದಾರೆ ಅವ್ರನ್ನೆಲ್ಲ ಹಿಡಿದು ಫಸ್ಟ್ ಪನಿಷ್ ಮಾಡ್ಬೇಕಾಯ್ತು ಮುಖ್ಯಮಂತ್ರಿಗಳು. ಈ ತರ ಹಗರಣ ಆಗಿದ್ರೆ ಏನ್ ಮಾಡ್ಬೇಕಾಯ್ತು? ಅವರು ತಾನು ಫಸ್ಟ್ ರಾಜೀನಾಮೆ ಕೊಟ್ಟು ತನಿಖೆ ಬರೆದು ಆದೇಶ ಮಾಡಿ ಸಿಬಿಐ ಹೋಗ್ಬೇಕಾಯ್ತು. ತಪ್ಪಿಸಿದ ಯಾರಿದ್ದಾರೆ ಎಲ್ಲರೂ ಶಿಕ್ಷೆ ಆಗಿದೆ ಅಂತ ಇವರೇ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಮುಖ್ಯಮಂತ್ರಿಗಳೇ ಸೇರ್ಕೊಂಡ್ಬಿಟ್ಟಿದಾರಲ್ಲ. ಇವರೇ 3.5 ಎಕರೆ ಯಾವಾಗಲೂ 2092 ಆಗಿರೋ ಹಗರಣದಲ್ಲಿ ಇವಾಗ ಅವರು ಡಿನೋಟಿಫಿಕೇಶನ್ ಮಾಡಿ ಅದನ್ನ ಕುಂಕುಮಕ್ಕೆ ತಗೊಂಡು ಅದ್ರ ಮುಖಾಂತರ ಇರೋದು ದಲಿತರ ಜಮೀನನ್ನ, ಪಾಪ ದಲಿತ 100 ರೂಪಾಯಿ ಹರಾಜು ತಗೊಂಡು ಜಮೀನನ್ನು ದಲಿತರ ಜಮೀನಲ್ಲೇ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇರೆ ಸಮಾಜವಾದಿನ ಇವರು? ದಲಿತರ ಪರ ಮಾತಾಡೋದು ನೈತಿಕತೆ ಇದೆಯಾ? ಬಡವರ ಪರ ಮಾತಾಡೋದು ನೈತಿಕತೆ ಇದೆಯಾ ಮುಖ್ಯಮಂತ್ರಿಗಳಿಗೆ? ಒಂದು ನಿಮಿಷನೂ ಕೂಡ ಈ ಚೇರಲ್ಲಿ ಕೂತ್ಕೋಬಾರ್ದು ಅಂತಲ್ಲಿ ಈ ಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೇನೆ ನಾನು. ಕುಮಾರಸ್ವಾಮಿ ಅವರದಲ್ಲಿ ಏನಿಲ್ಲ, ಬಹಳಷ್ಟು ಜನ ಇದ್ರ ಮುಂದೆ ವಿಶ್ವನಾಥ್ ಅವರು ಹೇಳಿದ್ದಾರೆ, ಇದ್ದಂತ ಮಾಜಿ ಸಚಿವರಾಗಿದ್ದವರು, ಶಾಸಕರಾಗಿದ್ದಂತವ್ರು ಅವ್ರು ಹೇಳಿದ್ದಾರೆ. ಸಾಕಷ್ಟು ಜನ RTI ಕಾರ್ಯಕರ್ತರು ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಇದು ಹೋರಾಟ ಮಾಡ್ತಿದ್ದಾರೆ. ಜಾಸ್ತಿ ಆಗ್ತಿದ್ದಾರೆ. ಜನತಾದಳ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಅಲ್ಲಿ ಇರುವಂತ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ, ಇದು ಅತ್ಯಂತ ಹಗರಣ ಅಲ್ಲ, ಸೀರಿಯಸ್ ಹಗರಣ. ಇದು ನೈತಿಕತೆ ಯಾರು ಪಾಲುದಾರಾಗಿದ್ರು ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನು ಕೂಡ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಇದ್ರಲ್ಲಿ ಮಾಡಿದ್ದಾರೆ. ನಾನು ನೋಡಿದ್ದೇನೆ ಪತ್ರಿಕೆ ಪತ್ರಿಕೆಯಲ್ಲಿ ಬಂದಿದೆ. ಕಾಂಗ್ರೆಸ್ ಪಕ್ಷದವರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ, ಇದನ್ನ ತನಿಖೆ ಆಗ್ಬೇಕು ಅಂತ ಹೇಳಿ. ಆಗಿರುವಂತ ಒಂದು ಕೇಸ್ ಇದೆ, ಸೀರಿಯಸ್. ಅದು ಲ್ಯಾಂಡ್ ಗ್ರಾಬಿಂಗ್ ಕೇಸ್ ಇದೆ. ಲ್ಯಾಂಡ್ ಗ್ರಾಬಿಂಗ್ ಅಂದ್ರೆ ತುಂಬಾ ಸೀರಿಯಸ್ ಕೇಸ್. ಅದರಿಂದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಒಂದು ನಿಮಿಷನೂ ಕೂಡ ಆ ಚೇರಲ್ಲಿ ಇರೋದಕ್ಕೆ ಅರ್ಹರಲ್ಲ ಅಂತ ಹೇಳಿ ತಿಳಿಸುತ್ತೇನೆ. ಅದರಿಂದ ಮುಖ್ಯಮಂತ್ರಿಗಳನ್ನ ಈಗ SIT ತನಿಖೆಯವರು ಏನ್ ಮಾಡ್ತಾ ಇದ್ದಾರೆ, ಅವರು ಇದನ್ನ ತನಿಖೆ ಮಾಡಿದ್ರೆ ತನ್ನ ಸ್ವಂತ ಸಂಸ್ಥೆಗಳು ಬಂಧಿಸಿರೋದು ಎಲ್ಲರೂ ಕೇಳಿದ್ದೀರಾ? ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಹೊಣೆ ಆಗಿರೋದ್ರಿಂದ ಇದನ್ನ CBI ಕೊಡಬೇಕು, ಮತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದು ಚಿಕ್ಕ ಪುಟ್ಟ ಹಗರಣ ಅಲ್ಲ, ಸುಮಾರು 5,000 ಕೋಟಿ ಹಗರಣ. ಇದು 1992 ನಾನು ಇಲ್ಲಿ RTC ಅನ್ನು ತಂದಿದ್ದೇನೆ. ಈ RTCಯಲ್ಲಿ 1992 ಇದನ್ನ ಅಕ್ವಿಸಿಷನ್ ಮಾಡಿದ್ದಾರೆ. ಈ ಜಮೀನು ಏನಿದೆ, ಈ ಸರ್ವೆ ನಂಬರ್ 1992 ಅಕ್ವಿಸಿಷನ್ ಆಗುತ್ತೆ. 2004ರಲ್ಲಿ ಇದನ್ನ ಡಿನೋಟಿಫಿಕೇಶನ್ ಎಲ್ಲ ಸೈಟ್ ಎಲ್ಲ ವಿಂಗಡಣೆ ಆದ್ಮೇಲೆ ಇದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ. ಅದಾದ್ಮೇಲೆ ಖರೀದಿ ಮಾಡ್ತಾರೆ. ಅದಾದ್ಮೇಲೆ ಖರೀದಿ ಮಾಡಿದ್ಮೇಲೆ ಸಿದ್ದರಾಮಯ್ಯನವರ ಶ್ರೀಮತಿಯವರ ಅಣ್ಣ ಇದನ್ನ ಖರೀದಿ ಮಾಡ್ತಾರೆ. ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಅವರ ಶ್ರೀಮತಿಗೆ ದಾನ ಮಾಡ್ತಾರೆ. ದಾನ ಮಾಡಿದ್ಮೇಲೆ ಅವರ ಅಕ್ವಿಸಿಷನ್ ಮಾಡಿದ ರೇಟ್ ಅವತ್ತು ಎಷ್ಟಪ್ಪ ಅಂದ್ರೆ 1 ಕೋಟಿ ರೂಪಾಯಿ, 3.16 ಎಕರೆ ಜಮೀನಿಗೆ 1992 ಡಿಕ್ಲೇರ್ ಮಾಡಿರೋದಕ್ಕೆ 1 ಕೋಟಿ ಪರಿಹಾರ ಕ್ಲೀನಾಗಿ ಮೂಡಾದವರೇ ಅದನ್ನು ಹೇಳಿದ್ದಾರೆ. 1 ಕೋಟಿ ಹಣವನ್ನ ಅವರು ತಗೊಳ್ಳದಲ್ಲೇ ಡಿಲಿಮಿಟೇಷನ್ ಅದನ್ನ ಡಿನೋಟಿಫಿಕೇಶನ್ ಮಾಡಿ ಅದನ್ನ ಖರೀದಿ ಮಾಡಿ ಸೈಟ್ ಆಗೋದ್ಮೇಲೆ ಡಿನೋಟಿಫಿಕೇಶನ್ ಮಾಡಿ ಅದನ್ನ ಖರೀದಿ ಮಾಡಿ ಅದನ್ನ ಮೂಡಾದವರ ಹತ್ರ 14 ಸೈಟ್ ನ ಹೊಡೆದಿರೋದು. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗಿರೋದನ್ನ ಇತಿಹಾಸದಲ್ಲಿ ನಾವು ನೋಡಿಲ್ಲ. ಈ ಕೂಡಲೇ ಸಮಾಜವಾದಿ ಅಂತ ಹೇಳ್ಕೊಂಡು ರಾಜಕಾರಣವನ್ನ ಮಾಡ್ತಿರುವಂತ ಸಿದ್ದರಾಮಯ್ಯನವರು ಒಂದು ಕ್ಷಣದ ಚೇರ್ನಲ್ಲಿ ಕೂತ್ಕೋಬಾರ್ದು. ಅವ್ರಿಗೇನಾದ್ರು ನೈತಿಕತೆ ಇದ್ರೆ, ಅವ್ರಿಗೇನಾದ್ರು ರಾಜಕೀಯದಲ್ಲಿ ವಿಶ್ವಾಸ ಇದ್ರೆ
ಒಂದು ಕ್ಷಣನೂ ಕೂಡ ಈ ಚೇರ್ ಮೇಲೆ ಕೂತ್ಕೋಬಾರದು. ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಮತ್ತೆ ಇದನ್ನ ಸಿಬಿಐಗೆ ವಹಿಸ್ಬೇಕು. ಏನಿವರು ಸುರೇಶ್ ಅವರು ಈ ಹಗರಣದ ಮುಚ್ಚಾಕುವಂತ ಪ್ರಯತ್ನ ಮಾಡುವಂಥದ್ದು, ಮುಚ್ಚಾಕೋದು ಕಾನೂನಲ್ಲಿ ಎಷ್ಟು ಅಪರಾಧ ಅಂತ ಗೊತ್ತಿದೆ. ಸಿಬಿಐ ಆದ್ರೆ ಬೈರತಿ ಸುರೇಶ್ ಅವರು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ಯಾವೊಬ್ಬ ನಾಯಕನ ರಕ್ಷಣೆ ಮಾಡ್ಕೊಳಕ್ ಹೋಗಿ ತಾನು ಜೈಲು ಪಾಲಾಗಬಾರ್ದು ಯುವಕರಿದ್ದಾರೆ. ಅವ್ರನ್ನು ಕೂಡ ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತೆ ಗವರ್ನರ್ ಈ ಕೂಡಲೇ ಅಲ್ಲಿರುವಂತ ಮೂಢ ಡಾಕ್ಯುಮೆಂಟ್ಗಳನ್ನ ವಶಪಡಿಸ್ಕೋಬೇಕು. ಮತ್ತೆ ಯಾವುದೇ ನಾಶ ಆಗದಂಗೆ ಡಾಕ್ಯುಮೆಂಟ್ಗಳನ್ನ ತಕ್ಷಣ ವಶಪಡಿಸ್ಕೋಬೇಕು ಸರ್ಕಾರದಲ್ಲಿ. ಮತ್ತೆ ಇದನ್ನ ಸಿಬಿಐಗೆ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ನೋಡ್ದೋ ಈಗ ರೇವಣ್ಣ ಅವರ ಕೇಸಲ್ಲಿ SIT ಅವರು ಯಾವ ರೀತಿ ಆಕ್ಟ್ ಮಾಡಿದ್ರು. ಇನ್ನು ರೇವಣ್ಣ ಸೂರಜ್ ಸ್ಟೇಷನ್ಗೆ ಹೋದ ತಕ್ಷಣ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಯಡಿಯೂರಪ್ಪನವ್ರದ್ದು ಯಾವುದೋ ಒಂದು ಕೇಸ್ ಇಲ್ಲದೆ ಕೂಡ ಬಂಧಿಸಕ್ಕೆ ಹೋಗ್ತಾರೆ. ಅದರಿಂದ ನಾನು ಪ್ರತಿಪಕ್ಷಗಳಿಗೆ ಒಂದು ಕಾನೂನು ಇದ್ರೆ ವಿರೋಧ ಪಕ್ಷಕ್ಕೆ ಒಂದು ಕಾನೂನನ್ನ ನಾವು ನೋಡ್ತಿದ್ದೇವೆ. ಅದರಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಮೇಲೆ SITಗಳ ಮೇಲೆ ನಮಗೆ 1% ನಂಬಿಕೆ ಇಲ್ಲ. ಈ ನಿಜ ಈಚೆಗೆ ಬರಬೇಕು ಅಂದ್ರೆ, ಸತ್ಯ ಈಚೆಗೆ ಬರಬೇಕು ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೇವೆ, ಈ ಕೂಡಲೇ ಸಿಬಿಐ ಕೊಡಬೇಕು, ನಿಮ್ಮ ಚೇರನ್ನು ಖಾಲಿ ಮಾಡಬೇಕು. ಇಲ್ಲ ಅಂದ್ರೆ 15ನೇ ತಾರೀಕು ನಡೆಯುವಂತ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಘೋಷಣೆ ಕೂಗ್ತೇವೆ. ನೀವು ಜೈಲ್ ಇಳಿಯೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ.